ಹಾಯ್ ಫ್ರೆಂಡ್ಸ್, ಇದು ನಮ್ಮಮ್ಮನ ಫೋಟೋ. ಕೆಂಪಮ್ಮ ಅಂತ ಇರೋ 1 ವರ್ಷ ಆಯಿತು ರೀಸೆಂಟಾಗಿ ಸತ್ತು ತಿರೋದ್ರು. ಇಲ್ಲಿ ಖುಷಿ ಅನ್ನೋದು ವಿಷಯ ಏನಂದರೆ, ನಮ್ಮಮ್ಮ ಹಾಕಿರೋ ಗಿಡಗಳು ನನಗೆ ಖುಷಿ. ಇಲ್ಲಿ ತೋಟದ ಹತ್ರ ಬಂದರೆ ನಮ್ಮಮ್ಮ ಹಾಕಿರೋದು, ನಮ್ಮಮ್ಮ ಇಲ್ಲೇ ಇದ್ದಾರೆ ಅನ್ನೋದೊಂದು ಖುಷಿ. ಇದು ದಾಳಿಂಬೆ ಗಿಡ ಇದು. ಆದರೆ ನಾವು ಮಾತ್ರ ಒಂದು ಕಿತ್ಕೊಂಡು ತಿಂದಿದ್ದೇನಿಲ್ಲ. ಎಲ್ಲ ಇಲ್ಲಿ ತೋಟದ ಹತ್ರ ಬರ್ತಾರಲ್ಲ, ಅವರು ಕಿತ್ಕೊಂಡು ತಿಂದಿರೋದೆ. ಯಾರು ತಿಂದರೆ ಏನೋ, ಒಟ್ನಾಗ ನಮ್ಮಮ್ಮ ಹಾಕಿರೋದು ಪ್ರಯೋಜನ ಆಗ್ತೈತಾ? ನಾನು ತೋರಿಸಿ ಈ ಗಿಡ ಬಂದು ಇನ್ನೂ ಹೇಳ್ಬೇಕಂದ್ರೆ, ನಾವು ಫ್ರೂಟ್ಸ್ ತಿಂತಾಯಿದ್ರಿ ದಾಳಿಂಬ್ರೆನೂ. ನಮ್ಮಮ್ಮನ ಅದರಿಂದ ಗಿಡ ಬರ್ತೈತಾ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಇದನ್ನು ಮಡಿಕೆಯಲ್ಲಿ ಹಾಕಿ, ಅದರಿಂದ ಇದನ್ನು ಇಲ್ಲಿಗೆ ತಂದು ಊತಿ ಇಷ್ಟು ಉದ್ದ ಆಗೈತಿ ಇವಾಗ. ಆದರೆ ನಮ್ಮ ಅಮ್ಮನೇ ಇಲ್ಲ ತಿನ್ನೋಕ್ಕೆ. ಒಂದು ಫ್ರೆಂಡ್ಸ್, ಇಲ್ಲಿ ನಮ್ಮ ಅಮ್ಮನ ಹತ್ತಿ ಗಿಡ ಹಾಕವ್ರೆ. ಹತ್ತಿ ಬಂದು ತುಂಬ ಹತ್ತಿ ಇದೆ, ತುಂಬ ಹತ್ತಿ ಇದೆ. ಇಲ್ಲಿ, ಅಲ್ಲಿ ಮತ್ತು ಇಲ್ಲಿ ಎಲ್ಲ. ಇಲ್ಲೇ ಅದು ತ್ಯಾಮಾಗಿ ಏನಾಗಿದೆ, ಎಲ್ಲ ಒಂಥರ ಆಗಿಬಿಟ್ಟಿದೆ. ಕಿತ್ಕೊಬೇಕು. ನಮ್ಮ ಅಮ್ಮನ ಇದ್ದಿದ್ದರೆ ನಿಜವಾಗ್ಲೂ ಈ ಥರ ಇಷ್ಟೊಂದು ಹತ್ತಿ ಬಿಡ್ತಾನೆ ಇರಲಿಲ್ಲ. ಎಷ್ಟು ಕಷ್ಟ ಬಿದ್ದು ಇದನ್ನೆಲ್ಲ ಬೆಳೆಸವ್ರೆ, ಬಿಡ್ತಾ ಇರಲಿಲ್ಲ. ಆದರೆ ಇವಾಗ ಯಾರೂ ಇಲ್ಲ ಕಿತ್ಕೊಳ್ಳೋಕ್ಕೆ ಅಂತ, ಯಾರೂ ಮುಟ್ಟೂ ಇಲ್ಲ ಅದನ್ನು. ಫ್ರೆಂಡ್ಸ್, ಇದು ಏನು ಗಿಡ ಅಂದರೆ, ಈ ಸೂರ್ಯಕಾಂತಿ ಹೂವು ಬರುತ್ತಲ್ವಾ, ಸೂರ್ಯಕಾಂತಿ ಹೂವು ಥರ ಇದು ಸೇಮ್ ಅದೇ ಹೂವನೇ. ಆದರೆ ಅದಲ್ಲ ಅಂತ ಅಂದ್ಕೊತೀನಿ ನಾನು. ಬಟ್ ಅದೇ ಥರ ಹೂವು ಇರುತ್ತೆ, ಸೂರ್ಯಕಾಂತಿ ಹೂವು ಥರ, ತುಂಬ ದೊಡ್ಡದು. ನಮ್ಮಮ್ಮನ ಎಲ್ಲೋ ಇದು ಇದ್ದಿದ್ದನ್ನ ಯಾರೋ ಹಾಕಿದ್ದನ್ನ ನೋಡಿ ಬಂದು ದೇವ್ರಿಗೆ ಹೂವುಗಳು ಸಿಗಲ್ಲ, ಹೂವುಗಳು ಬೇಕು, ತುಂಬ ಹೂವು ಬಿಡುತ್ತೆ, ಯಾವಾಗಲೂ ಬಿಡುತ್ತೆ ಅಂದ್ಬಿಟ್ಟು ಇದು ಒಂದು ಕಡ್ಡಿನೇ ಹಾಕಿದ್ದು ನಮ್ಮಮ್ಮ. ಇಲ್ಲಿ ನೋಡ್ರಿ ಎಷ್ಟು ಅಗಲ ಹೂವು ಆಯಿತು. ಇದು ಕಟ್ ಮಾಡಿಬಿಟ್ಟಿದ್ರು ಎಲ್ಲ, ನಮ್ಮಮ್ಮ ಹೋದ್ಮೇಲೆಲ್ಲ ಕಟ್ ಮಾಡಿಬಿಟ್ಟಿದ್ರು. ತಿರ್ಗಾ ಮತ್ತೆ ಚಿಗುರೈತೆ ಇದು ಏನು ಗಿಡ ನನಗೆ ಗೊತ್ತಿಲ್ಲ. ಆದರೆ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ಇದು. ಇದು ನೋಡ್ರಿ ಫ್ರೆಂಡ್, ಇದು ಪರಂಗಿ ಗಿಡ. ಮತ್ತು ಇಲ್ಲಿ ದಾಸವಾಳ ಹೂವು, ಅಲ್ಲಿ ನುಗ್ಗೆ ಸೊಪ್ಪು, ಇದೆಲ್ಲ ನಮ್ಮಮ್ಮ ಕಾಯಿಲೆ ಬಿದ್ದ ನಮ್ಮಮ್ಮ ಸ್ವಲ್ಪ ಮೈಗೆ ಹುಷಾರಿಲ್ಲ, ಇದೆಲ್ಲ ಕಾಯಿಲೆ ಬಿದ್ಮೇಲೆ ನಾವಂತೂ ಮುಟ್ಟಲಿಲ್ಲ. ಆದರೆ ಅಕ್ಕಪಕ್ಕ ಇರೋರು ಪಾಪ ಅವ್ರಿಗಾದ್ರೂ ಉಪಯೋಗ ಆಗೈತೆ. ಇದನ್ನೆಲ್ಲ ಹಾಕಿದ್ರು. ಇದ್ರ ಮೇಲೆಲ್ಲ ತುಂಬ ಸೆಂಟಿಮೆಂಟ್, ಪ್ರೀತಿ ಜಾಸ್ತಿ. ನಮ್ಮಮ್ಮ ಹಾಕವ್ರೆ ಅನ್ನೋದು ಮನಸ್ಸಿಗೆ ಟಚ್ ಆಗೋ ಥರ ಒಂದು ಪ್ರೀತಿ. ನೋಡ್ರಿ, ಯಾರು ಇಲ್ಲದೆ ಹೋಗಿರೋದಕ್ಕೆ ನುಗ್ಗೆಕಾಯಿ ಎಲ್ಲ ಬಲ್ತೋಗಿದೆ, ತುಂಬ ಬಲ್ತೋಗಿದೆ ಅಲ್ಲೆಲ್ಲ. ನಾವು ಅಪ್ಪನ ಕಿತ್ಕೊಬಂದರೆ, ಅಯ್ಯೋ ಹೋಗಿ ಮಗ, ಯಾರು ಕಿತ್ಕೊಬರ್ತಾರೆ, ಅದನ್ನ ನನಗೆ ಅನಿಸಲ್ಲ, ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳ್ತಾರೆ, ಕಿತ್ಕೊಬರ್ಬೇಕಾಗುತ್ತೆ ಅಂತ. ಇವತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗಬೇಕು ಅಂತಲೇ ನಾವು ಇಲ್ಲಿಗೆ ತೋಟದ ಹತ್ರ ಬಂದಿದ್ದೀರಿ. ಈ ಅಡಿಕೆ ತೋಟಗಳು ಸುತ್ತ ಅಡಿಕೆ ತೋಟ ಹಾಕಿದ್ದಾರೆ. ಅಡಿಕೆ ತೋಟ ಫುಲ್ಲು ಹಾಕಿದ್ದಾರೆ. ಅಲ್ಲಿ ಹಿಂದೆ ಆಪೋಸಿಟ್ ಎಲ್ಲ ಹಾಕಿದ್ದಾರೆ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ. ನಾಳೆ ದಿನ ನಾವು ಇಲ್ಲಾಂದ್ರೂ ನಮ್ಮ ಮಕ್ಕಳಾದರೂ ತಿನ್ನಲಿ, ಅವ್ರಿಗಾದ್ರೂ ಉಪಯೋಗ ಆಗಲಿ ಅಂತ ಹಾಕಿದ್ದಾರೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ. ಆದರೂ ಮಳೆ ಇಲ್ಲದೆ ಹೋದಾಗ ಒಣಗೋಗುತ್ತೆ. ನಾವು ಇಲ್ಲೆಲ್ಲ ಇವಾಗ ಯಾರೋ ನಮ್ಮ ರಿಲೇಷನ್ನವ್ರು ನೀರು ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಒಂಥರ ಪಚ್ಕ ಅಂತೈತಿ. ಅವರು ಯಾವಾಗ 3 ತಿಂಗಳಿಗೋ 4 ತಿಂಗಳಿಗೋ ಬಿಡ್ತಾರೆ, ಬೇಕು ಬೇಡವಾ ಅನ್ನೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂವು ಕಾಣಿಸ್ತೈತೆ ಇದು. ಇಲ್ಲೆಲ್ಲ ಫಸ್ಟ್ ಇಷ್ಟೆಲ್ಲ ಈ ಥರ ಎಷ್ಟು ಚೆನ್ನಾಗಿ ಬಿಡ್ತಾ ಇರಲಿಲ್ಲ. ಬಿಟ್ಟರು ನಾವು ಕಿತ್ಕೊಳ್ಳೋಕೆ ಬರ್ತಾನೆ ಇರಲಿಲ್ಲ. ಅದೇ ಹೇಳಿದ್ನಲ್ಲ ಆವಾಗಲೇ, ನಮ್ಮಮ್ಮ ಕಾಯಿಲೆ ಬಿದ್ದರು, ಅವರು ಆದಮೇಲೆ ಮನೆಗೆ ಯಾರೂ ಇದಿಲ್ದಂಗೆ ಆಯಿತು, ಕಿತ್ಕೊಳ್ಳೋಕೆ ಬರ್ತಾ ಇರಲಿಲ್ಲ. ಯಾರೋ ಬೇರೆಯವ್ರು ಕಿತ್ಕೊಳ್ಳೋರು. ಇವತ್ತು ಯಾರೂ ಕಿತ್ತಿಲ್ಲ, ನಮಗೋಸ್ಕರ ಅಂತ ಇಲ್ಲ ಐತೆ. ಇವತ್ತು ಕಿತ್ಕೊಂಡು ಹೋಗಿ ದೇವ್ರಿಗೆ ಇಕ್ಬೇಕು ನಾವು. ತುಂಬ ಚೆನ್ನಾಗೈತಿ. ಇದೆಲ್ಲದ್ರಿಂದ ಏನೋ ಒಂಥರ ನಮ್ಮ ಅಮ್ಮನ ಇಲ್ಲೇ ಅವಳೆ ಅನ್ನೋ ಒಂದು ಖುಷಿ ನಮಗೆ. ಆದರೆ ನಾವು ಮಾತಾಡ್ತಾ ಇರೋದು ನಮ್ಮ ಅಮ್ಮಂಗೆ ಕೇಳಿಸ್ತೈತೋ ಇಲ್ಲೋ ಅಂತ ಅದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅಮ್ಮನ ಇಲ್ಲೇ ಅವಳೆ ಅನ್ನೋದೊಂದು ಆಸೆ. ಇಲ್ಲಿಗೆ ತೋಟದ ಹತ್ರ ಬರಬೇಕು ಅಂದರೆ ಏನೋ ಒಂಥರ ಖುಷಿ. ಇದು ಫಸ್ಟ್ ವಿಡಿಯೋ ಫ್ರೆಂಡ್ಸ್. ಇನ್ನು ಮುಂದೆ ವಿಡಿಯೋ ಬರುತ್ತೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.